ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಆರ್ಭಟಕ್ಕೆ ಮುಂಬೈ ಬೌಲರ್ಸ್ಗಳು ಧೂಳಿಪಟ. ಸ್ಟಾರ್ಟಿಂಗಲ್ಲಿ ವಿಕೆಟ್ ತೆಗೆದ್ರು, ಹೋಗ್ತಾ ಹೋಗ್ತಾ ವರ್ಷಗಾಡಿದ್ರು ಗುರು. ವಿರಾಟ್ ಕೊಹ್ಲಿ ಮುಂಬೈಯಲ್ಲಿ ಆರ್ಭಟ ಅಂತೂ ಬೆಂಕಿಯಾಗಿತ್ತು. ಮುಂಬೈನ ಕಿಂಗ್ ಯಾರು ಅಂದರೆ ವಿರಾಟ್ ಕೊಹ್ಲಿ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟಿಂದ ಸೂಪರ್ ಆದಂಥ 50 ಬಂದಿದೆ. T20 ಕ್ರಿಕೆಟಲ್ಲಿ 13,000 ರನ್ಸ್ ಕೂಡ ಕಂಪ್ಲೀಟ್ ಮಾಡಿ ವಿಶ್ವ ದಾಖಲೆ ಕೂಡ ಬಂದಿದ್ದಾರೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯಗೆ. ಅದಾದ ನಂತರ ಸೂಪರ್ ಆದಂಥ ಇನ್ನಿಂಗ್ಸ್ ಬರುತ್ತೆ RCB ತಂಡದ ಬೇರೆ ಪ್ಲೇಯರ್ಸಿಂದ ಗುರು. ವಿರಾಟ್ ಕೊಹ್ಲಿ, ಬೂಮ್ರಾ ಅವರ ಬ್ಯಾಟಲ್ಲೂ ಕೂಡ ಸಖತ್ತಾಗಿತ್ತು. ರಜತ್ ಪಟಿದಾರ್ ಕೂಡ ಸೂಪರ್ ಆಗಿ ಆಡ್ತಾರೆ. RCB ತಂಡ 221 ಹೊಡೆದು ಫಿನಿಶ್ ಮಾಡುತ್ತೆ. ಮುಂಬೈ ಇಂಡಿಯನ್ಸ್ ವಿಚಲ್ಲಿ 221 ಬಿಗ್ ಟಾರ್ಗೆಟ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಬ್ಯಾಟಿಂದ 42 ಬಾಲ್ಸ್ಗೆ 7 ರನ್ಸ್ಗಳು ಬಂದಿದೆ. ಹಾರ್ದಿಕ್ ಪಾಂಡ್ಯ ಅವರು 2 ಪ್ರಮುಖ ವಿಕೆಟ್ನ ತೆಗೆದಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡ ಬೆಂಕಿಯಾದಂಥ ಬೌಲಿಂಗ್ ಪ್ರದರ್ಶನ ಕೊಟ್ಟಿಲ್ಲ, ಕಳಪೆ ಪ್ರದರ್ಶನ. ಬೂಮ್ರಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು, ಬೇರೆಯವ್ರು ಯಾರೂ ಕೂಡ ಚೆನ್ನಾಗಿ ಮಾಡಿಲ್ಲ. RCB ಬ್ಯಾಟರ್ಗಳು ಹೆಂಗಾಡಿದ್ರು ಗೊತ್ತಾ? ಸಾಲ್ಟ್ 2 ಬಾಲ್ 4 ರನ್ನು, ಫಸ್ಟ್ ಬಾಲ್ 4 ಹೊಡೆದ್ಬಿಟ್ಟು ನೆಕ್ಸ್ಟ್ ಬಾಲ್ ವಿಕೆಟ್ ಬೋಲ್ಡ್ ಆಗ್ತಾರೆ. ವಿರಾಟ್ ಕೊಹ್ಲಿ 67 ರನ್, ಪಡಿಕಲ್ 22 ಬಾಲ್ 37 ಡಿಸೆಂಟ್ ಅಂತ ಹೇಳ್ಬೋದು. ರಜತ್ ಪಟಿದಾರ್ 32 ಬಾಲ್ಗೆ 64 ರನ್ ಹೊಡಿತಾರೆ. ಲಿವಿಂಗ್ಸ್ಟನ್ ವೇಸ್ಟು. ಜಿತೇಶ್ ಶರ್ಮಾ 19 ಬಾಲ್ಸ್ಗೆ 40 ರನ್ಸ್ನ ಹೊಡಿತಾರೆ. ಅದರಲ್ಲಿ 4 ಸಿಕ್ಸರು 2 4 ಕೂಡ ಇರುತ್ತೆ. ಟಿಮ್ ಡೇವಿಡ್ 1 ಬಾಲ್ಗೆ 1 ರನ್ನು. RCB ತಂಡ 221 ಟಾರ್ಗೆಟ್ನ ಹೊಡಿತಾರೆ. ಮುಂಬೈ ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ರೋಹಿತ್ ಶರ್ಮಾ ಕೂಡ ಔಟ್ ಆಗ್ತಾರೆ. RCB ತಂಡ ವಿಶ್ವ ದಾಖಲೆ ಬರೆದಿದೆ ಅಂತ ಹೇಳ್ಬೋದು. ಈ ಒಂದು ಸೀಸನಲ್ಲಿ RCB ತಂಡ 200ನ ಕ್ರಾಸ್ ಮಾಡಿದೆ. ಬೆಂಕಿ ಬೆಂಕಿ ಬೆಂಕಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. RCB ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಜಿತೇಶ್ ಶರ್ಮಾ, ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಸೂಪರ್ ಆಗಿ ಆಡಿದ್ದಾರೆ ಮುಂಬೈ ವಿರುದ್ಧ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.